ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮಗೆ ಲಕ್ಷ್ಮೀ ಪೂಜೆಯ ವಿಧಿಯನ್ನು ಹೇಳುತ್ತೇನೆ. ಲಕ್ಷ್ಮಿಯ ವಾರದ 7 ದಿನಗಳಲ್ಲಿ ಶುಕ್ರವಾರವನ್ನು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮೀಸಲಿಡಲಾಗಿದೆ. ಈ ದಿನ ದೇವಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯು ವಿಶೇಷವಾದ ಅನುಗ್ರಹವನ್ನು ಹೊಂದುತ್ತಾನೆ. ಈ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಆಕೆಯ ನೆಚ್ಚಿನ ನೈವೇದ್ಯವನ್ನು ಅರ್ಪಿಸುವ ಮೂಲಕ ಸಂತೋಷ ಪಡುತ್ತಾಳೆ. ಲಕ್ಷ್ಮೀ ದೇವಿಯು ಆಶೀರ್ವಾದ ಪಡೆದ ಯಾವುದೇ ವ್ಯಕ್ತಿ ಜೀವನದಲ್ಲಿ ಹಣದ ಕೊರತೆಯನ್ನು ಎದುರಿಸಲಾರ ಎನ್ನುವುದು ನಂಬಿಕೆ ಇದೆ. ಅದೇ ರೀತಿ ನಿಮ್ಮ ನಿಂತು ಹೋದ ಎಲ್ಲ ಕೆಲಸವೂ ವೇಗವನ್ನು ಪಡೆಯುತ್ತವೆ ಮತ್ತು ಪ್ರಗತಿ ಸಾಧ್ಯವನ್ನು ಉದ್ಭವಿಸುತ್ತವೆ. ವಾರದ ಲಕ್ಷ್ಮೀ ದೇವಿಯನ್ನು ಶುಕ್ರವಾರದ ದಿನದಂದು ಹೊರತುಪಡಿಸಿ ಲಕ್ಷ್ಮೀ ಪೂಜೆಯ ಸಮಯದಲ್ಲೂ ಪೂಜಿಸಲಾಗುತ್ತದೆ. ಹಾಗೂ ನಾವಿರುವ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರಿಂದ ಕೂಡ ನಾವು ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಬಹುದು. ಲಕ್ಷ್ಮೀ ದೇವಿಯು ನಿಮಗೆ ಸಂಪತ್ತಿನ ಆಶೀರ್ವಾದವನ್ನು ನೀಡುವ ಮುನ್ನ ಕೆಲವೊಂದು ಸೂಚನೆಗಳನ್ನು ನೀಡುತ್ತಾಳೆ. ಯಾವೆಲ್ಲ ಘಟನೆಗಳು ನಮಗೆ ಲಕ್ಷ್ಮೀ ದೇವಿಯ ಆಗಮನವನ್ನು ಸೂಚಿಸುತ್ತದೆ ನೀಡುತ್ತವೆ ನೋಡು. ಶಂಖನಾದ. ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಶಂಖವನ್ನು ಊದುವುದು ಸಂಪ್ರದಾಯ. ಹಿಂದೂ ಧರ್ಮದಲ್ಲಿ ಅದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬೆಳಿಗ್ಗೆ ಎದ್ದ ನಂತರ ನೀವು ಶಂಖದ ಶಬ್ದವನ್ನು ಕೇಳಿದರೆ ಅದು ಮಂಗಳಕರ ಸಂಕೇತವಾಗಿದೆ. ಇದು ಲಕ್ಷ್ಮೀ ದೇವಿಯ ಆಗಮನವೆಂದು ಸಂಕೇತವನ್ನು ಪರಿಗಣಿಸಲಾಗುತ್ತದೆ. ಗುಡಿಸುವುದು ನೋಡುವುದು. ಹಿಂದೂ ಧರ್ಮದಲ್ಲಿ ಕೆಲವೊಂದು ಹಬ್ಬದ ದಿನಗಳಲ್ಲಿ ಪೊರಕೆಯನ್ನು ಪೂಜಿಸಲಾಗುತ್ತದೆ. ಯಾಕೆಂದರೆ ಪೊರಕೆಯಲ್ಲಿ ಲಕ್ಷ್ಮೀ ದೇವಿಯ ನೆಲೆಸಿದ್ದಾಳೆ ಎಂಬುದು ನಂಬಿಕೆಯಾಗಿರುತ್ತದೆ. ಯಾರಾದರೂ ಬೆಳಿಗ್ಗೆ ನೆಲವನ್ನು ಗುಡಿಸುವುದು ನೋಡಿದರೆ ಅದು ಸಂಪತ್ತಿನ ತಾಯಿಯಾದ ಲಕ್ಷ್ಮೀ ದೇವತೆಗೆ ಸಂಬಂಧಿಸಿದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ದೂರ ಉಳಿಯುವರು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ವ್ಯಕ್ತಿಯ ಆಹಾರ ಪದ್ಧತಿಯಲ್ಲಿ ಹಠಾತ್ ಬದಲಾವಣೆಯಾದರೆ ಅದನ್ನು ಮಾತ್ರ ದೇವತೆಯ ಆಗಮನವೆಂದು ಪರಿಗಣಿಸಲಾಗುತ್ತದೆ. ಅಂಥವರು ಕ್ರಮೇಣ ಮಾಂಸಾಹಾರ ಮತ್ತು ಔಷಧಗಳಿಂದ ದೂರ ಉಳಿಯುತ್ತಾರೆ. 4. ಗೂಬೆ. ಲಕ್ಷ್ಮೀ ದೇವಿ ಯಾವಾಗಲೂ ಗೂಬೆಯ ಮೇಲೆ ಸವಾರಿ ಮಾಡುತ್ತಾಳೆ. ಈ ಕಾರಣಕ್ಕಾಗಿ ಲಕ್ಷ್ಮೀ ದೇವಿಯ ವಾಹನವು ಗೂಬೆಯಾಗಿದೆ. ಆದ್ದರಿಂದ ಗೂಬೆಯನ್ನು ನೋಡುವುದು ಶುಭ ಸಂಕೇತವಾಗಿದೆ. ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯು ಆಗಮಿಸುವ ಮುನ್ನವೇ ಈ ಮಾಹಿತಿ ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ. ನೀವು ಗೂಬೆಯನ್ನು ನೋಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ದಯೆ ತೋರುತ್ತಾಳೆ ಎಂದು ಅರ್ಥ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಚೆನ್ನಾಗಿದ್ದರೆ ಇದಕ್ಕೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.